ಹಣ ಅದನ್ನು ನಾವು ಕೊಡ್ತಾ ಇದ್ದೀವಿ ಪರ್ ಹೆಕ್ಟರ್. ಹೆಚ್ಚು ಕಡಿಮೆ 1033 ಕೋಟಿ ಆಗ್ತದೆ. ಇಡೀ ರಾಜ್ಯದ 12,11,000 ಹೆಕ್ಟರ್. ಅಪಾರ್ಟ್ ಫ್ರಮ್ NDRF. ಅಪಾರ್ಟ್ ಫ್ರಮ್ NDRF. ರೈಟ್. ಈಗ 28 ಕೋಟಿಯಲ್ಲಿ 14.35 ಕೋಟಿ ಯಾವ್ದು ಸರ್? 14.35 ಹೆಚ್ಚುವರಿ ರಾಜ್ಯದ್ದು, ನಮ್ದು 14.68 SDRF ನಾಮ್ಸ್ ಪ್ರಕಾರ. ಎರಡು ಹಣ ಬಿಡುಗಡೆ ಆಗಿಲ್ಲ, ಇದು ಖಾತೆಗೆ ಜಮಾ. 18,821 ಹೆಕ್ಟರ್, ಸಾರಿ 221, 18,221 ಹೆಕ್ಟರ್. ರೈತರು 33,726. ಸಮೀಕ್ಷೆ ಸರಿಯಾಗಿ ಅವೆಲ್ಲ ಇರ್ತಾವ್ರಿ, 1 2 ಇದ್ದೇ ಇರ್ತಾವೆ. ಬಹುತೇಕ ನಾವು ಏನು ಗುರಿ ಮುಟ್ಬೇಕು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿದ್ದೀವಿ. 1 2 ಯಾವುದಾದ್ರೂ ವಿಶೇಷ ಪ್ರಕರಣ ಇದ್ದರೆ ಅದನ್ನ ನೋಡಿ ನಾವು ಸರ್ ಜಂಟಿ ಸಮೀಕ್ಷೆ ಆದ ನಂತರ ವರದಿಯನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ತಲಾಟಿ ಆಫೀಸ್ ಎಲ್ಲ ಪ್ರಚುರಪಡಿಸಿದ್ವಿ ಸರ್. 1 ವಾರ ಕಾಲಾವಕಾಶ ಕೊಟ್ಟಿದ್ವಿ. ಆಕ್ಷೇಪಣೆ ಇದ್ರೆ ಬಹಳಷ್ಟು ಆಕ್ಷೇಪಣೆ ಬಂದು ಸರ್ ಪುನಃ ಅದನ್ನು ಸರ್ವೆ ಮಾಡಿ ಅದನ್ನು ಮತ್ತೆ ಸೇರಿಸಿ ಮಾಡಿದ್ವಿ ಸರ್. ಈ ಮಳೆ ಆಶ್ರಿತ ಮತ್ತು ನೀರಾವರಿಗೆ ಎಷ್ಟು? ಮಳೆ ಆಶ್ರಿತ 8, ಫಸ್ಟ್ SDRF ಪ್ರಕಾರ ಮಳೆ ಆಶ್ರಿತ 8,500 ಪರ್ ಹೆಕ್ಟರು, ನೀರಾವರಿ 17,000 ಪರ್ ಹೆಕ್ಟರು, ತೋಟಗಾರಿಕೆ ಬಹು ಬೆಳೆಗಳು 22,500 ಪರ್ ಹೆಕ್ಟರ್ SDRF ನಾಮ್ಸ್ ಪ್ರಕಾರ. ನಾವೇನು 14.68 ಮೊದಲು ಕಂತಲ್ಲಿ ಕೊಟ್ಟಿವಿ, ಅದು SDRF ನಾಮ್ಸ್. ಇವತ್ತು CNC ಕೊಟ್ಟಿರೋದು ಯಾವುದೇ ಬೆಳೆಯಲ್ಲಿ ಹೆಚ್ಚುವರಿಯಾಗಿ 8,500 ಪರ್ ಹೆಕ್ಟರ್. ಸವಣ ತಾಲೂಕಲ್ಲಿ ಗೋವಿನಜೋಳಕ್ಕೆ ಮಳೆ ನೀರಾವರಿ ಮಳೆ ಆಶ್ರಿತ ಇದ್ರು ನೀರಾವರಿ ಅಂತೇಳಿ ಬೆಳೆ ಇದು ಮಾಡಿದ್ರು. ಸವಣ ತಾಲೂಕು ಒಂದೇ ಸಮಸ್ಯೆ ಇದೆ. ಇನ್ನೊಂದ್ಸರಿ ನಿಮ್ಗೆ ಇನ್ನು ಬೇರೆ ವಿಚಾರ, ಈಗ ಇದು ಪರಿಹಾರ ಕೊಡೋ ವಿಚಾರ. ಸರ್, ಈಗ ಒಬ್ರು ರೈತರಿಗೂ 20 ಎಕರೆ ಜಮೀನು ಇರ್ತದೆ, ಒಬ್ಬರಿಗೆ ಓನ್ಲಿ 1 ಹೆಕ್ಟರ್, 2 ಹೆಕ್ಟರ್ಸ್, ಲಿಮಿಟೆಡ್ ಟು 2 ಹೆಕ್ಟರ್ಸ್. ಕ್ರಾಪ್ ಲಾಸ್ 20 ಎಕರೆ ಆದರೂ 2 ಕ್ಯಾಪ್ಸ್. ಸರ್, ಬಹಳಷ್ಟು ಕಡೆ ಬೆಳೆ ಹಾನಿ ಸಮೀಕ್ಷೆಗೆ ಸಂಬಂಧಿಸುವಾಗಿ ಮಾಡಿಲ್ಲ, ಕೆಲವು ಕಡೆ ಬಹಳ ಇಂಬ್ಯಾಲೆನ್ಸ್ ಮಾಡಿದ್ದಾರೆ ಅನ್ನುವಂಥ ದೂರುಗಳು ಕೂಡ ಬಂದಿದೆ ಸರ್. ಅಂದ್ರೆ ಸಮೀಕ್ಷೆ ಅವ್ರವ್ರ ತಿಳಿದಾಗ ಬರ್ಕೊಂಡು ಹೋಗಿದ್ದಾರೆ. ಬಹುತೇಕ ಇನ್ ಜನರಲ್ಲೂ ಸರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಾರೆ. 1 2 ಎಲ್ಲೋ ರ್ಯಾಂಡಮ್ ಆಗಿ ತಪ್ಪಿರ್ತಕ್ಕಂಥದ್ದು ಕೂಡ ತಿದ್ಕೊಳ್ಳೋಕೆ ಅವಕಾಶ ಇದೆ. ಇದು ಹಾರ್ಟಿಕಲ್ಚರ್ ಕ್ರಾಪ್ ಸೇರಿ ಸರ್. ಹೌದು, ಎಲ್ಲ 3 ಮಂದಿಗೆ ಕೊಡ್ಬೇಕಲ್ವಾ? ಹಾರ್ಟಿಕಲ್ಚರ್ ಸರ್. ಈಗ ರೇನ್ ಫೆಡ್ ಇದ್ದವ್ರಿಗೂ ಕೊಡಬೇಕು, ಖುಷ್ಕಿ ಇದ್ದವ್ರಿಗೂ ಕೊಡಬೇಕು, ಮತ್ತು ತೋಟಗಾರಿಕೆ ಇದ್ದವ್ರಿಗೂ ಕೊಡಬೇಕು. ಕೊಟ್ಟಿದ್ದೀವಿ ಎಲ್ಲರಿಗೂ. ಸರ್, ಮೆಕ್ಕೆಜೋಳದ ಬೆಂಬಲ ಹೋರಾಟ ಮಾಡ್ತಾರೆ ನೋಡಿ. ಇದು ಇಡೀ ದೇಶದಲ್ಲಿ ಈ ಸರ್ತಿ ಮೆಕ್ಕೆಜೋಳ ಹೆಚ್ಚಿಗೆ ಉತ್ಪನ್ನ ಆಗಿದೆ. ಬರೇ ಮೆಕ್ಕೆಜೋಳ ಒಂದೇ ಅಲ್ಲ, ರೈಸು ಹೆಚ್ಚಿಗೆ ಉತ್ಪಾದನೆ ಆಗಿದೆ, ಕಬ್ಬು ಕೂಡ ಹೆಚ್ಚಿಗೆ ಉತ್ಪಾದನೆ ಆಗಿದೆ. ಇಡೀ ದೇಶದ ತುಂಬ ಒಳ್ಳೆ ಮಳೆ ಆಗಿದೆ. ಆದರೆ ವಿಶೇಷವಾಗಿ ನಿಮ್ಮ ಚಾಮರಾಜನಗರಕ್ಕೆ ಮತ್ತು ಹಾವೇರಿಗೆ ಕಡಿಮೆ ಮಳೆ ಆಗಿದೆ ಎವರೇಜ್ಗಿಂತ. ಆದರೂ ಕೂಡ ಮಳೆ ಹಾಗೆ ಬೆಳೆ ಸಿಕ್ಕಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗೆ ನೆರವಿಗೆ ಬರಬೇಕು ಆ ಪ್ರಯತ್ನ ಮಾಡಿದ್ದೀವಿ. ಸರ್, ಈಗ CM ಅವರು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು, ಬಟ್ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು. ನೋಡಿ, ಖರೀದಿ ಕೇಂದ್ರ ತೆಗೆದ್ರೆ ತಗೊಳ್ಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ಮಾರ್ಗಸೂಚಿಗಳನ್ನು ಸಮಯಕ್ಕೆ ಬಿಡುಗಡೆ ಮಾಡದೇ ಇರತಕ್ಕಂಥ ದೋಷ ಅವು. ಯಾಕೆಂದರೆ ಈಗ ಮೆಕ್ಕೆಜೋಳ ಹೆಚ್ಚು ಉತ್ಪಾದನೆ ಆಗ್ತದೆ ಅಂತ ಹೇಳಿ ನಾವು ಅಕ್ಟೋಬರ್ನಲ್ಲೇ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ವಿ. ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅವ್ರೇನು ಮಾಡಿಬಿಟ್ರು, ಇಥನಾಲ್ ಕೂಟನ ಅವರೇ ರಿಲೀಸ್ ಮಾಡ್ತಾರೆ. ಎಲ್ಲ ಕಾರ್ಖಾನೆಗಳು ಎಷ್ಟು ನಮ್ಮಲ್ಲಿ ಇಥನಾಲ್ ಕೂಟವನ್ನು ಪ್ರೊಡ್ಯೂಸ್ ಮಾಡ್ತವೆ, ಅವ್ರಿಗೆ ನೀವು ಕಂಪಲ್ಸರಿ MSPನಲ್ಲಿ ಮೆಕ್ಕೆಜೋಳ ಖರೀದಿ ಮಾಡಬೇಕಂತ ಹೇಳ್ತಾರೆ. ಇನ್ಸ್ಟ್ರಕ್ಷನ್ನೂ ಇದೆ. ಆದರೆ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ಅವರೇ ಅಲ್ಲ. ಅವಾಗ ಏನು ಮಾಡಿದ್ದಾರೆ, ಕೆಲವರು ಕಾರ್ಖಾನೆ ಮಾಲೀಕರು ಬೆಳೆ ಹೆಚ್ಚಿದ್ದಾಗ ರೇಟ್ ಕಡಿಮೆ ಆಗ್ತಕ್ಕಂಥದ್ದು ಇದು ಸ್ವಾಭಾವಿಕ, ಇದು ಮಾರ್ಕೆಟ್ ಟ್ರೆಂಡ್ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ನೀವು MSPನಲ್ಲಿ ಇಷ್ಟು ನೀವು ತಗೊಳ್ಳೇಬೇಕು ಅಂತ ಇನ್ಸಿಸ್ಟ್ ಮಾಡಿದರೆ ಖಂಡಿತ ಅದನ್ನು ನಾವು ಜಾರಿಗೆ ತರ್ತಿದ್ವಿ ರಾಸರ್ಕಾರ. ಆದರೆ ನಾವು ಬರೋದು 11 ದಿವಸ 15 ದಿವಸ ಆದಮೇಲೆ ಅವ್ರು ನಮಗೆ ಹೇಳ್ತಾರೆ, ನೀವು ಡಿಸ್ಟಿಲರಿ ಅವ್ರನ್ನ ನಿಯಂತ್ರಣ ಮಾಡಿ ಅಂತೇಳಿ. ಈಗ ಪಾಪ ನಮ್ಮ ಕಡೆ ಕಾನೂನಿನ ಯಾವುದೇ ಅವಕಾಶ ಇಲ್ಲ. ಆದರೂ ಕೂಡ ನಮ್ಮ ಹಾವೇರಿ ಜಿಲ್ಲೆ ಎಲ್ಲ ಜಿಲ್ಲಾಧಿಕಾರಿಗಳು ಇವತ್ತು
3 ಇಥನಾಲ್ ಡಿಸ್ಟಿಲರಿದು ಮೆಕ್ಕೆಜೋಳ ಖರೀದಿ ನಿಲ್ಲಿಸಿದ್ದಾರೆ. ಅಲ್ಲೇ ನಿಂತಲ್ಲೇ ಟ್ರಕ್ಗಳು ಟೈರ್ ಹೊಡೆದು ಅಲ್ಲೇ 7ನೇ 8 ಟ್ರಕ್ಕಿನ ಟೈರ್ ಹೊಡೆದು ಮೆಕ್ಕೆಜೋಳ ನಾವು ಇಥನಾಲ್ ಕಾರ್ಖಾನೆಗೆ ಬಿಟ್ಟಿಲ್ಲ. ನಮ್ಗೆ ಅಧಿಕಾರ ಇದ್ದೇ ಇದ್ದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ದುರ್ದೈವಶ ಏನಾಗ್ತದೆ, ರಾಜಕಾರಣ ಇದರಲ್ಲಿ ಮಾಡಬಾರ್ದು. ಯಾವುದೇ ಪಕ್ಷದವ್ರು ಇರಲಿ, ರೈತನ ಸಮಸ್ಯೆ ಇದ್ದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅವ್ರಿಗೊಂದು ಪರಿಹಾರ ಕೊಡ್ಲಿಕ್ಕೆ ಆಗ್ತದೆ. ಅವ್ರೇನು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ ಅದನ್ನು ಇವತ್ತು ನಾವು ಜಾರಿಗೆ ತರಬೇಕಾದಂಥ ಕಾನೂನಿನ ಬಲ ಕೂಡ ನಮಗಿಲ್ಲ. ಆದರೂ ಪ್ರಯತ್ನ ನಾವು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದೀವಿ. ಎಷ್ಟು ಇಥನಾಲ್ ಕೋಟಾ ಅವ್ರು ಕೊಟ್ಟಿದ್ದಾರೆ, ಮೊದಲೇ ಮತ್ತು ಈ ರಾಜ್ಯಕ್ಕೆ ಕಡಿಮೆ ಕೊಟ್ಟಿದ್ದಾರೆ ಅನ್ನೋದು ಈಗಾಗಲೇ ಬಹಿರಂಗ ಆಗಿದೆ. ಗುಜರಾತಿಗೆ ಜಾಸ್ತಿ ಕೊಟ್ಟಿರೋದ್ರ ಅನ್ನೋದು ನೀವೇ ಬರೆದಿದ್ದೀರಿ ಪತ್ರಿಕೆಯವರು. ಆದರೆ ಇಷ್ಟರಲ್ಲಿ ಕೂಡ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ. 10-15 ಲಕ್ಷ ಮ್ಯಾಟ್ರಿಕ್ ಟನ್ನನ್ನು ನಾವು ಖರೀದಿ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಅದು KMF ಇರ್ಬೋದು, ಪೋಲ್ಟ್ರಿ ಫೀಡ್ ಇರ್ಬೋದು, ಜೊತೆಗೆ ನಾವು ಇಷ್ಟು ನಾವು ಮಾರ್ಕೆಟ್ ಇಂಟರ್ವೆನ್ಷನ್ ಮಾಡಿದರೆ ಅಟ್ಲೀಸ್ಟ್ ಅದು 2200, 2100 ಹೋಗ್ತೀವಿ. ಅದು ಸಮಯಕ್ಕೆ ಸರಿಯಾಗಿ ಅವರು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇಡೀ ದೇಶದಲ್ಲಿ ಈ ಸಮಸ್ಯೆ ಆಗಿದೆ.